ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಏನು ಮಾದಿಗ ಸಮುದಾಯದವರು ಇವತ್ತು ದಾವಣಗೆರೆಗೆ ಕರೆಯನ್ನು ನೀಡಿದ್ದಾರೆ. ಈ ಬಂದ್ಗೆ ಎಲ್ಲ ವಾಹನಗಳನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮದು ನ್ಯಾಯಯುತವಾಗಿ ಹೋರಾಟ ಮೀಸಲಾತಿಯನ್ನ ಕೇಳ್ತಾ ಇದೀವಿ, ಅದನ್ನ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು. ಆ ರೀತಿ ನಮಗೆ ಮಾಡ್ತಾ ಇಲ್ಲ, ನಮಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕಾಗಿತ್ತು, ಅದನ್ನು ಮಾಡುವಂತ ಕೆಲಸವನ್ನ ಮಾಡ್ತಿಲ್ಲ. ಇದು ನಮ್ಮ ಸಿಟ್ಟಿಗೆ ಕಾರಣ, ಆಕ್ರೋಶಕ್ಕೆ ಕಾರಣ. ಅದನ್ನ ಬಿಟ್ಟು ಏಕಾಏಕಿ ಈಗ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಕ್ಕೆ ಮುಂದಾಗಿದೆ. ಇದರಿಂದ ನಮಗೆ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ, ಎಡಗೈ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಅವರು ಬೆಳಗ್ಗೆಯಿಂದಲೂ ಕೂಡ ಬೀದಿಗಿಳಿದು ಒಂದು ಪ್ರತಿಭಟನೆ ನಮ್ಮ ಈ ಹೋರಾಟ ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ದಾವಣಗೆರೆ ಸಂಪೂರ್ಣವನ್ನ ಬಂದ್ ಮಾಡಿ ಏನು ಅದಕ್ಕೆ ವಿರುದ್ಧ ಅಂದ್ರೆ ಕೆಲವೊಂದಿಷ್ಟು ತಮ್ಮದೇ ನಾಯಕರು ಬೇರೆ ವಿರೋಧವನ್ನು ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿ ಎಲ್ಲ ಬಸ್ಸು ಮತ್ತು ಖಾಸಗಿ ವಾಹನ ಬಂದ್ ಮಾಡಿ ಕೊಡಬೇಕು, ನಮ್ಮ ಮೀಸಲಾತಿ ನ್ಯಾಯಯುತವಾಗಿ ಏನ್ ಕೇಳ್ತಾ ಇದ್ವಿ ಅದನ್ನ ಕೊಡಬೇಕು ಅಂತ ಹೇಳಿ ಒಂದು ಹೋರಾಟವನ್ನ ಮಾಡ್ತಾ ಇದ್ರೆ. ಈಗ ಮುಖಂಡರಿದ್ದಾರೆ, ಅವ್ರು ಏನ್ ಹೇಳ್ತಾರೆ, ಅವ್ರ ಆಗ್ರಹ ಏನು, ಅವ್ರನ್ನೇ ಮಾತಾಡ್ಸ ಹೋಗೋಣ ಏನ್ ಹೇಳ್ತಾರೆ ಅಂತ. ಸರ್, ತಮ್ಮ ಒತ್ತಾಯ ಏನು? ಇವತ್ತು ಅತಿ ಜನಸಂಖ್ಯೆ ಏನಾದ್ರೂ ಪರಿಶಿಷ್ಟ ಜಾತಿಯಲ್ಲಿ ಇದ್ರೆ ಅದು ಮಾದಿಗ ಜನಸಂಖ್ಯೆ. ಅವ್ರು ಇವತ್ತು ಹೀನಾಯವಾದಂತಹ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡಬೇಕು. ಇಲ್ಲದೆ ಹೋದ್ರೆ ನಿಮ್ಮನ್ನ ಶಾಶ್ವತವಾಗಿ ನಾವು ಮನೆ ಕಳಿಸ್ತೀವಿ, ಅಧಿಕಾರ ಕಸ್ಕೊಳ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ. ಎಷ್ಟೆಷ್ಟು ಮೀಸಲಾತಿ ಸಿಗುತ್ತೆ, ಎಷ್ಟು ಬರಬೇಕು, ಎಷ್ಟು ಜನಸಂಖ್ಯೆ ಇದೆ, ಹೇಗೆ ಅಂತ? ಸರ್, ಈಗ ಹಳೆ ಮೀಸಲಾತಿ ಪ್ರಕಾರ ಏನು ಇವರು 5-5-4-1 ಕೊಡ್ಬೇಕಂತ ಹೇಳಿದ್ರು ಸರ್. ಹೊಸ ಮೀಸಲಾತಿ ಪ್ರಕಾರ 6-6-4-1 ಅಂತ ಮಾಡಿದ್ರು. ಆದ್ರೆ ಇವರು ಆ ವರದಿಯನ್ನ ಬಿಟ್ಟು ಇವರಿಗೆ ಬೇಕಾಗಿರ್ತಕ್ಕಂಥ ವರದಿನ ರಾಜ್ಯಪಾಲರಿಗೆ ಕಳಿಸಿದ್ರು. ಆ ವರದಿ ಏನ್ ಹೇಳ್ತಂದ್ರೆ 6-6-4 ಅಂದ್ರೆ ABC ಅಂತ 3 ಗುಂಪು ಮಾಡಿದ್ರು. ಇದರಿಂದ ಏನಾಯ್ತು, ಅಲೆಮಾರಿಗಳನ್ನ ತಗೊಂಡೋಗಿ ಇನ್ನೊಂದು ಸಮುದಾಯಕ್ಕೆ ಸೇರಿಸಿದ್ರು. ಅದ್ರೊಳಗೆ ಏನಾಗಿದ್ರು ಕೂಡ ನಮಗೆ 6% ಸಿಗ್ತತಿ. ನಮಗೆ ಕೊಡ್ತಕ್ಕಂಥ 6% ನಮಗೆ ಕೊಡ್ರಿ. 6% ಬಿಟ್ಟು ನಾವು ಬೇರೆ ಏನೂ ಕೇಳ್ತಾ ಇಲ್ಲ, ಅಷ್ಟೇ. ಹೌದು ಸರ್, 6% ಕೊಡ್ಬೇಕು. ಮತ್ತೆ ಏನು 56,432 ಹುದ್ದೆಗಳು ತುಂಬ್ಕೊಂತ ಇದ್ದೀರಲ್ಲ, ಅದರಲ್ಲೂ ಕೂಡ 6% ಇಂದ ನಮಗೆ ಬರ್ತಕ್ಕಂಥ 4,000 ಹುದ್ದೆಗಳನ್ನ ತೆಗಿಬೇಕು. ನಮಗೆ ಹೊಸ ಜಾತಿ ಮಾದಿಗ ಜಾತಿ ಅಂತ ಬರ್ತಕ್ಕಂಥ ಸರ್ಟಿಫಿಕೇಟ್ ಕೊಡಬೇಕು. ಶಾಲಾ ದಾಖಲಾತಿಗಳಲ್ಲಿ ಎ ಪ್ರವರ್ಗದಲ್ಲಿ ಮಾದಿಗ ಅಂತಾನೆ ಅಡ್ಮಿಷನ್ ದಾಖಲಾತಿ ಕೊಡಬೇಕು. ಇದೇ ನಮ್ಮ ಹೋರಾಟ, ಇದೇ ನಮ್ಮ ಡಿಮ್ಯಾಂಡ್ಗಳಾಗಿರೋದು. ಸರ್ಕಾರ ಇದಕ್ಕೇನೋ ಕ್ರಮ ತಗೊಂಡೇ ಇದ್ರೆ ನಾವು ಇದಕ್ಕಿಂತ ಉಗ್ರ ಅಂತ ಹೋರಾಟಗಳನ್ನ ಮಾಡ್ತೀವಿ. ಶಾಶ್ವತವಾಗಿ ನಿಮ್ಮನ್ನ ಮನೆ ಕಳ್ಸೋಂಥ ಕೆಲಸ ಮಾಡ್ತೀವಿ. ಇದೇ ಸಂಘಟನೆಗಳು, ಇದೇ ದಲಿತ ಸಂಘಟನೆಗಳು ಊರು ಕೇರಿ ಓಡಾಡಿ ನಿಮಗೆ ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸಿ, ಒಕ್ಕೂಟ ವ್ಯವಸ್ಥೆ ಉಳಿಸಿ ಅಂತೇಳಿ ಕೆಲಸ ಮಾಡಿದ್ರ ಪರಿಣಾಮವಾಗಿ ಇಂದು ನೀವು ಅಧಿಕಾರ ಹಿಡಿದಿದ್ದೀರಿ. ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಮೇಲೆ ಕುಂತಿರ್ತಕ್ಕಂಥ ಶನಿಗಳು ಇವರು. ಪ್ರಿಯಾಂಕಾ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ, ಮಾದೇವಪ್ಪ, ಪರಮೇಶಪ್ಪ ಅವರು ನಿಮ್ಮ ಹೆಗಲ ಮೇಲೆ ಕುಂತಿರ್ತಕ್ಕಂಥ ಶನಿ ಇವರು. ಆ ಶನಿ ನಿಮ್ಮ ಹೆಗಲೇರಿ ತಲೆ ಮೇಲೆ ಕುಂದ್ರಕ್ಕಿಂತ ಮುಂಚೆ ಅವ್ರನ್ನ ಕೆಳಗೆ ಇಳಿಸಿ ನೆಲಕ್ಕೆ ಕುಕ್ಕಿ ಹೋಗಿರಿ ಅವ್ರನ್ನ. ಅವ್ರು ಇನ್ನೊಂದ್ಸತಿ ಮೇಲೆ ಹೇಳಬಾರ್ದು. ಇವತ್ತು ನಮ್ಮ ಸಮುದಾಯ ಎಲ್ಲಿ ಅತಿ ಹೆಚ್ಚು ಬರೀ ಮಸಾಣ ಕೆಲಸ, ಪೌರ ಕಾರ್ಮಿಕರ ಕೆಲಸ, ಸ್ವಚ್ಛತಾ ಕಾರ್ಮಿಕರು ಈ ಸ್ಥಾನದಲ್ಲಿದ್ದಾರೆ ಹೊರತು ಉನ್ನತವಾದ ಸ್ಥಾನದಲ್ಲಿಲ್ಲ. ನಾವು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಹಿಂದುಳಿದಿದ್ದೇವೆ. ನಮಗೆ ಒಳ ಮೀಸಲಾತಿ ನಾಗಮೋಹನ್ ದಾಸರು ಅವರ ವರದಿ ಪ್ರಕಾರ ಏನಿದೆ, ಆ ವರದಿ ಪ್ರಕಾರ ನಮಗೆ ನಮ್ಮ ಹಕ್ಕನ್ನ, ನಮ್ಮ ಪಾಲ ನಮ್ಮ ನೀಡ್ರಿ ಅಂತೇಳಿ ಈ ಮೂಲಕ ಒತ್ತಾಯಿಸಿದ್ದೇವೆ. ಮುಂದಿನ ಹೋರಾಟ ಕೊಡಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಇದಕ್ಕಿಂತಲೂ ಕೂಡ ಉಗ್ರವಾಗಿರ್ತದೆ ಅಂತೇಳಿ ಈ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಿದ್ದೇವೆ. ಅವ್ರು ಏನ್ ಹೇಳ್ತಾರಂತ, ಮೀಸಲಾತಿ ಏನು ನ್ಯಾಯಯುತವಾಗಿ ಕೊಡ್ಬೇಕಾಗಿತ್ತು ಅದು ಕೊಡ್ತಾ ಇಲ್ಲ. ಇದರಿಂದ ಸಾಕಷ್ಟು ನಮ್ಮ ಸಮುದಾಯ ಅದನ್ನ ಔದ್ಯೋಗಿಕ ಆಗಿರ್ಬೋದು ಮತ್ತು ಶೈಕ್ಷಣಿಕವಾಗಿರ್ಬೋದು ಎಲ್ಲ ರೀತಿಯಾಗಿ ಆಗ್ತಾ ಇದೆ. ಆ ಮೀಸಲಾತಿಯನ್ನು ಹೆಚ್ಚಿಸಿ ನಮಗೆ ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ, ನಮ್ಮ ಸಮುದಾಯ ಹಿಂದುಳಿದಿದೆ, ಅವ್ರಿಗೆ ಕೊಟ್ರೆ ಅನುಕೂಲ ಆಗುತ್ತೆ ಅನ್ನೋದು ಮಾತಾಡಿರುವಂತದ್ದು. ಒಂದು ವೇಳೆ ಕೊಡದೇ ಇದ್ರೆ ಇನ್ನೂ ಹೋರಾಟ ಉಗ್ರವಾಗುತ್ತೆ ಅನ್ನೋದನ್ನ ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್, BG ನ್ಯೂಸ್ ಫಸ್ಟ್, ದಾವಣಗೆರೆ.